ಹಬ್ಬ ಈಗಾಗಲೇ ಶುರುವಾಗಿದೆ. ನಮ್ಮ RCB ಸಿಂಹಿಣಿಯರು ಹೊಡಿಬಡಿ ಆಟ ಆಡ್ತಿದ್ದಾರೆ. ಈಗಾಗಲೇ 2 ಪಂದ್ಯಗಳು ಗೆದ್ದಾಗಿದೆ. ಈ ಸಲವೂ ಕಪ್ ನಮ್ದೆ ಅನ್ನೋ ಘೋಷವಾಕ್ಯ ಮೊಳಗ್ತಿದೆ. ಇದೀಗ RCB ಆಟಗಾರ್ತಿಯರು ತಮ್ಮ ಆಟದ ಜೊತೆಗೆ ಬ್ಯೂಟಿಯಿಂದಲೂ ಸಖತ್ ಸದ್ದು ಮಾಡ್ತಿದ್ದಾರೆ. ಸ್ಮೃತಿ ಮಂದಾನ ಹೇಗಿದ್ರು ಆಟದಲ್ಲಿ ಸೂಪರ್, ಸೌಂದರ್ಯದಲ್ಲೂ ಕ್ವೀನ್ ಅನ್ನೋದು ಗೊತ್ತಿರೋ ಸಂಗತಿ. ಮಂದಾನ ಜೊತೆ ಗಮನ ಸೆಳೆಯುತ್ತಿರುವ ಇನ್ನೋರ್ವ ಪ್ಲೇಯರ್ ಅಂದ್ರೆ ರೇಣುಕಾ ಸಿಂಗ್ ಠಾಕೂರ್. ರೇಣುಕಾ ಮೊದಲ ಪಂದ್ಯದಲ್ಲಿ 2 ವಿಕೆಟ್, ಎರಡನೇ ಮ್ಯಾಚ್ನಲ್ಲಿ 3 ವಿಕೆಟ್ ಕಬಳಿಸುತ್ತಿದ್ದಂತೆ ಈ ಪ್ಲೇಯರ್ ಯಾರು, ಆಕೆಯ ಹಿನ್ನೆಲೆ ಏನು ಅಂತ ಕ್ರಿಕೆಟ್ ಅಭಿಮಾನಿಗಳು ಹುಡುಕಾಡ್ತಿದ್ದಾರೆ. ರೇಣುಕಾ ಲೈಫ್ ನಿಜಕ್ಕೂ ರೋಚಕವಾಗಿದೆ. ಕಷ್ಟದ ಹಾದಿಯಲ್ಲಿ ಬೆಳೆದು ಬಂದ ರೇಣುಕಾ ಸಾಕಷ್ಟು ಸವಾಲುಗಳನ್ನು ಫೇಸ್ ಮಾಡಿದ್ದಾರೆ. ಅವರ ಲೈಫ್ ಸ್ಟೋರಿ ಜೊತೆ ಕ್ರಿಕೆಟ್ ಜರ್ನಿ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅದು 1996 ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಮಗುವಿಗೆ ರೇಣುಕಾ ಸಿಂಗ್ ಠಾಕೂರ್ ಅಂತ ಹೆಸರಿಡ್ತಾರೆ. ತಂದೆ ಕೆಹರ್ ಸಿಂಗ್ ಠಾಕೂರ್, ತಾಯಿ ಸುನಿತಾ ಠಾಕೂರ್, ಸಹೋದರ ವಿನೋದ್ ಠಾಕೂರ್. ರೇಣುಕಾ ತಂದೆ ಹಿಮಾಚಲ ಪ್ರದೇಶದ ನೀರಾವರಿ ಮತ್ತು ಸಾರ್ವಜನಿಕ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಈ ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಅಪ್ಪ, ಅಮ್ಮ, ಮಕ್ಕಳು, ಕ್ಯೂಟ್ ಫ್ಯಾಮಿಲಿ. ಆದ್ರೆ ಆ ಸುಂದರ ಕುಟುಂಬದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ರೇಣುಕಾಗೆ 3 ವರ್ಷ ಇರುವಾಗಲೇ ಅಂದ್ರೆ 1999ರಲ್ಲಿ ಫ್ಯಾಮಿಲಿಯ ಆಧಾರ ಸ್ತಂಭವಾಗಿದ್ದ ಅವರ ಅಪ್ಪ ತೀರ್ಕೊಳ್ತಾರೆ. ಅವಾಗಲೇ ಶುರುವಾಯಿತು ನೋಡಿ ಒಂದೊಂದೇ ಕಷ್ಟ. ತಂದೆ ತೀರ್ಕೊಳ್ತಿದ್ದಂತೆ ತಾಯಿಗೆ ಸಾಲು ಸಾಲು ಸವಾಲುಗಳು ಶುರುವಾಯಿತು. ಮಕ್ಕಳ ಓದಿನ ಜೊತೆಗೆ ಮನೆ ನಡೆಸೋ ಜವಾಬ್ದಾರಿ ಸುನಿತಾ ಮೇಲೆ ಬಿತ್ತು. ಹೀಗಾಗಿ ಕೆಲಸಕ್ಕೆ ಸೇರುವ ಅನಿವಾರ್ಯತೆ ಶುರುವಾಯಿತು. ಕೆಹರ್ ಠಾಕೂರ್ ಅವರದು ಸರ್ಕಾರಿ ಹುದ್ದೆ ಆಗಿದ್ರಿಂದ ಅನುಕಂಪದ ಆಧಾರದ ಮೇಲೆ ಅವರ ಡಿಪಾರ್ಟ್ಮೆಂಟ್ ಅಲ್ಲೇ ತಾಯಿಗೆ ಕೆಲಸ ಸಿಗುತ್ತೆ. ಇದರಿಂದಾಗಿ ಜೀವನಕ್ಕೆ ಒಂದು ದಾರಿ ಏನೋ ಸಿಕ್ತು. ಮುಂದೆ ರೇಣುಕಾ ಕ್ರಿಕೆಟ್ ಜರ್ನಿಯ ಒಂದು ರೋಚಕ ಸ್ಟೋರಿ ಇದೆ, ಅದನ್ನು ಹೇಳ್ತೀನಿ. ರೇಣುಕಾ ತಂದೆಗೆ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಅವರು ಕ್ರಿಕೆಟ್ನ ದೊಡ್ಡ ಅಭಿಮಾನಿ. ಎಷ್ಟರ ಮಟ್ಟಿಗೆ ಅಂದ್ರೆ ಕೆಹರ್ ಅವರು ತಮ್ಮ ಹಿರಿಯ ಮಗನಿಗೆ ವಿನೋದ್ ಕಾಂಬ್ಳಿಯ ಹೆಸರನ್ನೇ ಇಟ್ರು. ಯಾಕಂದ್ರೆ ಆ ಕಾಲದಲ್ಲಿ ಕಾಂಬ್ಳಿ ಸಖತ್ ಸೌಂಡ್ ಮಾಡ್ತಿದ್ದ ಸ್ಟೈಲಿಶ್ ಆಟಗಾರ ಆಗಿದ್ರು. ಇದರಿಂದಾಗಿ ಮಕ್ಕಳಿಗೂ ಕ್ರಿಕೆಟ್ ಮೇಲೆ ಸಹಜವಾಗಿ ಆಸಕ್ತಿ ಮೂಡಿತ್ತು. ಅಕ್ಕಪಕ್ಕದ ಮಕ್ಕಳೊಂದಿಗೆ ಕ್ರಿಕೆಟ್ ಆಡ್ತಿದ್ದ ರೇಣುಕಾ ಬಳಿಕ ಯುವಕರೊಂದಿಗೂ ಆಡಲು ಶುರು ಮಾಡಿದ್ರು. ಸ್ಕೂಲ್ನಲ್ಲಿ ಎಲ್ಲಾ ಗೇಮ್ಸ್ನಲ್ಲಿ ಭಾಗವಹಿಸ್ತಿದ್ದ ರೇಣುಕಾಗೆ ಕ್ರಿಕೆಟ್ ಮೇಲೆ ಎಲ್ಲಿಲ್ಲದ ಆಸಕ್ತಿ ಬೆಳೆದಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ನೇಹಿತರೊಂದಿಗೆ ಆಡುವಾಗ ಬ್ಯಾಟಿಂಗ್ ಬೌಲಿಂಗ್ ಸಿಕ್ಕಿಲ್ಲ ಅಂದ್ರೆ ಅಳ್ತಾನೆ ಮನೆಗೆ ಬರ್ತಿದ್ರು. ಅವರ ಕ್ರಿಕೆಟ್ ಆಸಕ್ತಿ ನೋಡಿದ ತಾಯಿ ರೇಣುಕಾ ಹಾಗೂ ವಿನೋದ್ ಇಬ್ರನ್ನ ಕ್ರಿಕೆಟ್ ಕೋಚಿಂಗ್ಗೆ ಸೇರಿಸಿದ್ರು. ಆದ್ರೆ ಬರುತ್ತಾ ರೇಣುಕಾ ತಾಯಿಗೆ 2 ಮಕ್ಕಳ ಫೀಸ್ ಕಟ್ಟೋಕೆ ಕಷ್ಟ ಆಗಿತ್ತು. ಹೀಗಾಗಿ ಮಗಳ ಬದಲು ಮಗ ವಿನೋದ್ನನ್ನ ಕ್ರಿಕೆಟ್ ಟ್ರೈನಿಂಗ್ ಇಂದ ಬೆಳೆಸಿದ್ರು. ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ರೇಣುಕಾ ಕ್ರಿಕೆಟ್ ನಲ್ಲಿ ಪಳಗ್ತಾ ಬಂದ್ರು. ಹಳ್ಳಿಯಲ್ಲಿ ಅಕ್ಕಪಕ್ಕದ ಊರುಗಳಲ್ಲಿ ಕ್ರಿಕೆಟ್ ಟೂರ್ನಿ ನಡೆದ್ರೆ ರೇಣುಕಾ ಟ್ರೋಫಿ ಗೆದ್ಕೊಂಡೇ ಮನೆಗೆ ಬರ್ತಿದ್ರು. ರೇಣುಕಾಳ ಕ್ರಿಕೆಟ್ ಮೇಲಿನ ಪ್ರೀತಿ ನೋಡಿ 2009ರಲ್ಲಿ ಅವರ ಚಿಕ್ಕಪ್ಪ ಭೂಪಿಂದರ್ ಸಿಂಗ್ ಠಾಕೂರ್ ಆಕೆಯನ್ನ ಧರ್ಮಶಾಲೆಗೆ ಕಳಿಸಲು ನಿರ್ಧರಿಸಿದ್ರು. ರೇಣುಕಾ ತಾಯಿಯ ಮನವೊಲಿಸಿ ಧರ್ಮಶಾಲಾ ಹಾಗೂ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ನ ಮಹಿಳಾ ವಸತಿ ಅಕಾಡೆಮಿಗೆ ಸೇರಿಸ್ತಾರೆ. ಆಗ ರೇಣುಕಾಗೆ ಕೇವಲ 13 ವರ್ಷ. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಮನೆಯವರನ್ನ ಬಿಟ್ಟಿರೋದು ಕಷ್ಟವೇ. ಆದ್ರೆ ರೇಣುಕಾ ತಮ್ಮ ಭಾವನೆಗಳನ್ನ ಬದಿಗಿಟ್ಟು ಕ್ರಿಕೆಟ್ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ. ಅದು ಆಕೆಯ ಲೈಫ್ನ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್. ರೇಣುಕಾ ಹಳ್ಳಿಯಲ್ಲಿ ಬೆಳೆದು ಬಂದಿದ್ರಿಂದ ಅವ್ರು ಫಿಸಿಕಲಿ ಫಿಟ್ ಆಗಿದ್ರು. ಇದು ಆಕೆಗೆ ಪ್ಲಸ್ ಆಗಿತ್ತು. ಬಳಿಕ ಅಕಾಡೆಮಿಯಲ್ಲಿ ಕೋಚ್ ಪವನ್ ಸೇನ್ ಹಾಗೂ ಕೋಚ್ ವೀಣಾ ಪಾಂಡೆ ಅವರಿಂದ ಟ್ರೈನಿಂಗ್ ಪಡ್ಕೊಳ್ತಾರೆ. ಅಕಾಡೆಮಿಯಲ್ಲಿದ್ದಾಗ ರೇಣುಕಾ ತನ್ನ ಲೈನ್ ಮತ್ತು ಲೆಂತ್ ಜೊತೆಗೆ ವೇಗದಲ್ಲೂ ನಿಯಂತ್ರಣ ಗಳಿಸಿಕೊಂಡ್ರು. ಇನ್ಸ್ವಿಂಗ್ ಮತ್ತು ರ್ಯಾಕರ್ಗಳ ಜೊತೆಗೆ ಲೆಗ್ ಕಟರ್ಗಳನ್ನ ಕರಗತ ಮಾಡಿಕೊಂಡ್ರು. ನೋಡ್ತಿದ್ದಂತೆ ರೇಣುಕಾ ಒಳ್ಳೆಯ ವೇಗದ ಬೌಲರ್ ಆಗಿ ರೂಪುಗೊಂಡ್ರು. 2016ರಲ್ಲಿ ಕರ್ನಾಟಕ ವಿರುದ್ಧ ಅಂಡರ್-19 ಪಂದ್ಯಗಳಲ್ಲಿ ರೇಣುಕಾ ಸಿಂಗ್ ಹ್ಯಾಟ್ರಿಕ್ ವಿಕೆಟ್ ಪಡೆದಿದ್ರು. ನಂತರ 2019ರಲ್ಲಿ BCCI ಮಹಿಳಾ ಏಕದಿನ ಪಂದ್ಯಾವಳಿಯಲ್ಲಿ 23 ವಿಕೆಟ್ಗಳೊಂದಿಗೆ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿ ಹೊರಹೊಮ್ಮಿದ್ರು. ಕ್ರಿಕೆಟ್ನಲ್ಲಿ ಮಿಂಚಲು ಶುರು ಮಾಡಿದ ರೇಣುಕಾಗೆ ರೈಲ್ವೇಸ್ನಲ್ಲೂ ಕೆಲಸ ಸಿಕ್ಕಿತು. ಬಳಿಕ 2021ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಸೀನಿಯರ್ ಏಕದಿನ ಟ್ರೋಫಿಯಲ್ಲಿ 5 ಪಂದ್ಯಗಳಲ್ಲಿ 9 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಗಮನ ಸೆಳೆದ್ರು. ಇದು ಅವರಿಗೆ T20 ಟೀಮ್ನಲ್ಲೂ ಅವಕಾಶ ಕೊಡಿಸಿತು. ಮುಂದೆ 2023ರಲ್ಲಿ ರೇಣುಕಾಗೆ WPL ನಲ್ಲಿ ಚಾನ್ಸ್ ಸಿಗುತ್ತೆ. WPL ಆಕ್ಷನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 1.5 ಕೋಟಿ ರೂಪಾಯಿಗಳಿಗೆ ರೇಣುಕಾರನ್ನ ಖರೀದಿಸುತ್ತೆ. ಅತಿ ಹೆಚ್ಚು ಬೆಲೆಗೆ ಸೋಲ್ಡ್ ಆದ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ರೇಣುಕಾ.
ಆರ್ಸಿಬಿ ಟೀಮ್ ತನ್ನ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸಿಕೊಂಡಿರುವ ರೇಣುಕಾ ಮೈದಾನದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. 2024ರ WPL ಪ್ರಶಸ್ತಿಯನ್ನ ಆರ್ಸಿಬಿ ಗೆದ್ದಾಗ ರೇಣುಕಾ ತಂಡದ ಭಾಗವಾಗಿದ್ರು. ಇದರಿಂದಾಗಿ ಆರ್ಸಿಬಿ ಜೊತೆಗಿನ ರೇಣುಕಾ ಪಯಣ ಮುಂದುವರೆದಿದೆ. ಮೊದಲೆರಡು ಪಂದ್ಯಗಳಲ್ಲಿ ಬೌಲಿಂಗ್ ಪಡೆಯನ್ನ ಲೀಡ್ ಮಾಡಿರುವ ರೇಣುಕಾ ಸಿಂಗ್ 5 ವಿಕೆಟ್ ಕಬಳಿಸಿದ್ದಾರೆ. ಕ್ರಿಕೆಟ್ನಲ್ಲಿ ಸಾಧನೆ ಮಾಡ್ತಿರೋ ರೇಣುಕಾ ಸಿಂಗ್ ತನ್ನ ತಂದೆಯ ನೆನಪಿಗಾಗಿ ಕೈನಲ್ಲಿ ಟ್ಯಾಟೂ ಕೂಡ ಹಾಕಿಸಿಕೊಂಡಿದ್ದಾರೆ. ತಂದೆಯ ಡೇಟ್ ಆಫ್ ಬರ್ತ್ ಹಾಗೂ ಡೆತ್ ಡೇಟ್ ಅನ್ನ ಬರೆಸಿಕೊಂಡಿದ್ದಾರೆ. ಜೊತೆಗೆ ಪುಟ್ಟ ಮಗುವನ್ನ ತಂದೆ ಎತ್ತಿಕೊಂಡಿರುವ ಟ್ಯಾಟೂವನ್ನ ಹಾಕಿಸಿಕೊಂಡಿದ್ದಾರೆ. ತಂದೆಯ ಕ್ರಿಕೆಟ್ ಮೇಲಿನ ಪ್ರೀತಿ ಈಗ ಮಗಳನ್ನ ಇಡೀ ಕ್ರಿಕೆಟ್ ಲೋಕ ತಿರುಗಿ ನೋಡುವಂತೆ ಮಾಡಿದೆ. ತಾಯಿ ಅಣ್ಣನ ತ್ಯಾಗಕ್ಕೀಗ ಪ್ರತಿಫಲ ಸಿಕ್ಕಿದೆ. ಆರ್ಸಿಬಿ ಈ ಸಿಂಹಿಣಿ ಇದೇ ರೀತಿ ವಿಕೆಟ್ಗಳ ಬೇಟೆಯಾಡ್ತಿದ್ರೆ ಈ ಸಲನು ಕಪ್ ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.